ಸ್ನೇಹಿತರೆ, ವಾಟ್ ಈಸ್ ಟ್ರೆಂಡಿಂಗ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಡೆವಿಲ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಕ್ಕಿದೆ ಅಂತ ಹೇಳೋದೇ ಟ್ರೆಂಡಿಂಗ್ ಇವತ್ತು. ಅದ್ ಹೇಗೆ ಅಂತ ಕೇಳ್ತೀರಾ? ಆ ಡೈಲಾಗ್ ಕೇಳಿದ್ರೇನ್ರಿ, ಬರ್ತಾ ಇದೀನಿ ಚಿನ್ನ ಆನೆ ನಡೆದಿದ್ದೇ ದಾರಿ ಅಂತ ಆಚೆ ಕಡೆ ಬಾಸ್ದು ಟ್ರೈಲರ್ ರಿಲೀಸ್ ಆದ್ರೆ, ಈ ಕಡೆ ಅಭಿಮಾನಿಗಳು ಅಂದ್ರೆ ಅವರ ಸೆಲೆಬ್ರಿಟೀಸ್ ಹೇಳ್ತಾ ಇದ್ದಾರೆ, ಬನ್ನಿ ಬಾಸು, ವಿ ಆರ್ ವೈಟಿಂಗ್ ಅಂತ. ಸೊ ಇಟ್ ಈಸ್ ಸೋ ಎಕ್ಸೈಟಿಂಗ್. ಆ ಡೈಲಾಗ್ ಕೇಳುವಾಗ್ಲೇನೆ ಸಿಕ್ಕಾಪಡೆ ಖುಷಿ ಅನ್ಸತ್ತೆ. ಅದ್ರಲ್ಲೂ ನಾವು ಕನ್ನಡಿಗರು ಕನ್ನಡದ ಆ ಡೈಲಾಗ್ ಗಳನ್ನ ಕೇಳಿದ್ರೆ, ಅದು ಆ ಮಾಸ್ ಡೈಲಾಗ್ಸ್ ಒಬ್ಬ ಮಾಸ್ ಹೀರೋ ಬಾಯಲ್ಲಿ ಕೇಳಕ್ಕೆ ಅಷ್ಟೇ ಚಂದ. ಏನೇ ಇರಲಿ, ಈ ಶುಕ್ರವಾರ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಅದನ್ನೇ ನಾನು ಇವತ್ತು ಹೇಳ್ತಾ ಇರುವಂತದ್ದು. ಬಹಳ ಖುಷಿ ಅನ್ಸು. ಇಟ್ ಈಸ್ ಟ್ರೆಂಡಿಂಗ್, ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್. ಇದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಗಿಲ್ಲಿ ಬಗ್ಗೆ ಕೂಡ ನಾವು ಇವತ್ತು ಮಾತಾಡೋಣ. ಗಿಲ್ಲಿ ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗು. ನೀವು ಫೇಸ್ಬುಕ್ ತೆಗೀರಿ, ಇನ್ಸ್ಟಾಗ್ರಾಮ್ ತೆಗೀರಿ, ಈಚೆ ಬಂದು ಯೂಟ್ಯೂಬ್ ಅಲ್ಲಿ ನೋಡಿ, ಎಲ್ಲಿ ನೋಡು ಗಿಲ್ಲಿದೆ ಹವಾ. ಈ ಸಿನಿಮಾದಲ್ಲಿ ಗಿಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಜೊತೆಗೆ ಈಗ ಬಿಗ್ ಬಾಸ್ ಅಲ್ಲೂ ನಾನು ಕಪ್ ಗೆಲ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಸೊ ನಾವೆಲ್ಲ ಅವ್ರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡೋಣ. ಜೊತೆಗೆ ಗಿಲ್ಲಿಗೆ ಒಂದು ಪ್ರಮುಖ ಪಾತ್ರ ಇದೆ ಡೆವಿಲ್ ಸಿನಿಮಾದಲ್ಲಿ. ಅದನ್ನು ನಾವು ಎನ್ಕರೇಜ್ ಮಾಡ್ಲೇಬೇಕು. ಯಾಕಂದ್ರೆ ಅವ್ರ ಪೇಜಲ್ಲಿ ಕೂಡ ಹಾಕೊಂಡಿದ್ದಾರೆ. ಅಂದ್ರೆ ವಿಜಯ್ ತೂಗುದೀಪ್ ಅವರ ಪೇಜಲ್ಲಿ ನಾನು ಅಬ್ಸರ್ವ್ ಮಾಡಿದೆ. ಗಿಲ್ಲಿಗೆ ಸಪೋರ್ಟ್ ಮಾಡಬೇಕು, ಗಿಲ್ಲಿ ಗೆಲ್ತಾರೆ ಅಂತ ಒಬ್ಬ ಅದೇ ಸಿನಿಮಾದ ನಟಿ ಕೂಡ ಅವ್ರಿಗೆ ಎನ್ಕರೇಜ್ ಮಾಡಿರೋ ಅಂತದ್ದು. ಆದ್ರೆ ತುಂಬಾ ಎಕ್ಸೈಟೆಡ್ ಆಗಿರೋದೇನಪ್ಪಾ ಅಂದ್ರೆ, ಆ ಟ್ರೈಲರ್ನ ಆ ಡೈಲಾಗ್ ನೋಡ್ಬೇಕು ಅಂತ. ನನಗಂತೂ ಸಿಕ್ಕಾಪಡೆ ಖುಷಿ ಆಗೋಯ್ತು. ಆನೆ ನಡೆದಿದ್ದೆ ದಾರಿ, ಬರ್ತಾ ಇದ್ದೀನಿ ಚಿನ್ನ. ಏನ್ ಸಖತ್ತಲ್ಲ. ಏನೋ ನಮ್ನೆ ಕರೆದ್ಬಿಟ್ಟು ಇಲ್ಲಿ ಕೇಳಿಲ್ಲಿ ಅಂತ ನಮ್ಗೆ ಹೇಳ್ದಂಗಿತ್ತು. ಐ ಆಮ್ ವೈಟಿಂಗ್ ಅಂತ ನನ್ನ ಮನ್ಸಲ್ಲಿ ಹಂಗೆ, ನನ್ಗೆ ಗೊತ್ತಿಲ್ಲದಂಗೆ ಡೈಲಾಗ್ ಬಂತು. ಸೊ ಅದಕ್ಕೆ ನಾನು ಎಕ್ಸೈಟೆಡ್ ಆಗಿ ನಿಮಗೂ ಹೇಳ್ಬಿಡೋಣ ಅಂದ್ಬಿಟ್ಟು ವಿಡಿಯೋನೇ ಮಾಡ್ಬಿಡ್ತಾ ಇದ್ದೀನಿ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಈ ಸಿನಿಮಾದ ಟ್ರೈಲರ್ ನೋಡಕ್ಕೆ, ಸಿನಿಮಾ ನೋಡಕ್ಕೆ? ಎಲ್ಲದನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹೆಚ್ಚು ಹೆಚ್ಚು ಪ್ರಮೋಷನ್ ಕೊಡಿ. ಯಾಕಂದ್ರೆ ಇವತ್ತು ದರ್ಶನ್ ಅವರು ಪ್ರಮೋಷನ್ ಅಲ್ಲಿ ಭಾಗಿಯಾಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವ್ರು ಇವತ್ತು ಪ್ರಮೋಷನ್ ಮಾಡಕ್ ಆಗ್ತಾ ಇಲ್ಲ. ಅವ್ರಿಗೆ ಇನ್ನು ಬೇಲ್ ಆಗ್ಬೇಕಾಗಿದೆ. ಇನ್ನು ಜೈಲಲ್ಲೇ ಅವ್ರ ವಾಸ ಇನ್ನು ಎಷ್ಟು ದಿನ ಅನ್ನೋದು ನಿಖರವಾಗಿ ಗೊತ್ತಿಲ್ಲ. ಅಪ್ಲಿಕೇಶನ್ಸ್ ಅನ್ನ ಹಾಕ್ತಾ ಇರ್ತಾರೆ ಅವ್ರ ವಕೀಲರು, ಏನೇನ್ ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ. ಎವಿಡೆನ್ಸು ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಹೊರಗಡೆ ಬರ್ಲಿ ಅನ್ನೋ ಪ್ರಾರ್ಥನೆ ಜೊತೆಗೆ ಈ ಸಿನಿಮಾನ ಗೆಲ್ಲಿಸ್ಬೇಕು. ಯಾಕಂದ್ರೆ ಸಖತ್ತಾಗಿದೆ. ಇಷ್ಟು ಒಳ್ಳೆ ಸಿನಿಮಾ ಬರುವಾಗ್ಲೇನೆ ಇವ್ರಿಗೆ ಈ ತರ ಒಂದ್ ಸಂಕಷ್ಟ ಬಂದಿರೋದು ಕೂಡ ಬೇಜಾರ್ ಅನ್ಸತ್ತೆ. ಅವ್ರ ಕಾಟೇರ ಕೂಡ ಅದ್ಭುತವಾದ ಸಿನಿಮಾ. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಜೈಲಲ್ಲಿದ್ರೂ ಬಂದು ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳಿ ಅವರು ಅಂದ್ರೆ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ರೀತಿ ಬ್ಯೂಟಿಫುಲ್, ನೆಕ್ಸ್ಟ್ ಲೆವೆಲ್. ಸಖತ್ ಮೆಸೇಜ್ ಇರೋ ಸಿನಿಮಾ ಅದು ಕೂಡ. ಈ ಸಿನಿಮಾ ಕೂಡ ಗೆಲ್ಲಿ ಅಂತ ಹೇಳಿ ನಾವೆಲ್ಲ ವಿಶ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವೆಲ್ಲ ಸೆಲೆಬ್ರಿಟೀಸ್ ಅಂದ್ರೆ ಅವರ ಸಿನಿಮಾಗಳನ್ನು ಇಷ್ಟಪಡುವಂತಹ ಸೆಲೆಬ್ರಿಟೀಸ್ ನಾವು ಸ್ವಲ್ಪ ಪ್ರಮೋಷನ್ ಮಾಡ್ಕೊಡೋಣ. ಪ್ರತಿಯೊಬ್ರು ನಿಮ್ ಮೊಬೈಲ್ ಅಲ್ಲಿ ಬರೀ ರೀಲ್ಸ್ ನ ನೋಡೋದಲ್ಲ, ಜೊತೆಗೆ ಲೈಕ್ ಮಾಡೋದಲ್ಲ, ಕಮೆಂಟ್ ಮಾಡೋದಲ್ಲ, ನೀವು ಕೂಡ ಅದನ್ನ ಶೇರ್ ಮಾಡಿ. ಈ ವಿಡಿಯೋ ಕೂಡ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸಿ. ಕನ್ನಡದ ಸಿನಿಮಾಭಿಮಾನಿಗಳು ಯಾರೆಲ್ಲ ಇದ್ದೀರಿ, ಎಲ್ರು ಈ ಸಿನಿಮಾ ನೋಡ್ಬೇಕು ಅನ್ನೋದನ್ನ, ಈ ಸಿನಿಮಾನ ರೀಚ್ ಮಾಡಿಸ್ಬೇಕು ಅನ್ನೋದನ್ನ, ದರ್ಶನ್ ಅಂತಹ ನಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಮುಖ್ಯ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಈ ವಿಡಿಯೋ. ಮತ್ತೆ ಆ ಡೈಲಾಗ್ ಇದೆ ಅಲ್ಲ, ನೆಕ್ಸ್ಟ್ ಲೆವೆಲ್ ಗುರು. ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಬೆಳಗ್ಗೆಯಿಂದ ಆ ಡೈಲಾಗ್ ನೋಡ್ದಾಗಿಂದಾನೇ ಮೈಂಡಲ್ಲಿ ಅದೇ ಓಡ್ತಾ ಇದೆ. ಏನ್ ಸಖತ್ ಡೈಲಾಗ್ ಅಲ್ವಾ ಇದು, ನೆಕ್ಸ್ಟ್ ಲೆವೆಲ್ ಡೈಲಾಗ್ ಇದು ಅಂತ. ಅಂದ್ರೆ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಜನ ಅನ್ನುವಂಥದ್ದು ಅವ್ರು ಹೇಳೋ ಮಾತಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂನೆ ಅವರು ಆ ಜೈಲ್ ವಾಸದಿಂದ ಬೇಗ ಆಚೆ ಬಂದ್ಬಿಟ್ರೆ ನಿಜವಾಗ್ಲೂ ಅಭಿಮಾನಿಗಳು ತುಂಬಾ ಸಂತೋಷ ಪಡ್ತಾರೆ. ಐ ಆಮ್ ವೇಟಿಂಗ್ ಅನ್ನೋದು ಅಲ್ಲಿಗೆ ಎಂಡ್ ಆಗತ್ತೆ ಅಂತ ನನ್ಗನ್ಸತ್ತೆ. ನೀವೇನಂತೀರಾ ಅಲ್ವಾ? ಸಿನಿಮಾ ಮಾತ್ರ
ಕ್ಲಾಸ್ ಆಗಿರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಆಸ್ ಯೂಶುವಲ್ ಅವರ ಮಾಸ್ ಡೈಲಾಗ್ಸು, ಅವರ ಎಂಟ್ರಿ, ಅವರ ಸಾಂಗ್ಸು ಈಗಾಗಲೇ ನಮ್ಗೆ ಸ್ವಲ್ಪ ನಾವು ನೋಡಿದೀವಿ. ಸಿನಿಮಾದಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಎಲ್ರೂ ಹೋಗಿ ನೋಡಿ. ಕನ್ನಡ ಸಿನಿಮಾನ ನಾವು ಬೆಳೆಸ್ಬೇಕು, ನಾವು ಉಳಿಸ್ಬೇಕು, ನಮ್ಮ ನಟರ ಪರವಾಗಿ ನಾವೇ ಧ್ವನಿ ಎತ್ತಬೇಕು. ಯಾಕಂದ್ರೆ ಇಲ್ಲಿ ಏನೋ ಒಂದು ನಡೆದಿದೆ ಅನ್ನುವಂಥದ್ದಂತೂ ಗೊತ್ತಾಗತ್ತೆ ಮೇಲ್ನೋಟಕ್ಕೆ. ಪ್ಲಾನ್ ಏನೋ ನಡೆದಿದೆ. ಯಾಕಂದ್ರೆ ಯಾರಿಗೆ ಒಬ್ರಿಗೆ ಒಂದ್ಸತಿ ಬೇಲ್ ಆದ್ಮೇಲೆ ಅಷ್ಟು ಈಸಿಯಾಗಿ ಅಥವಾ ಏನೋ ಒಂದು ಇಲ್ದೆ, ಯಾವುದೋ ಒಂದು ಪ್ರೆಷರ್ ಇಲ್ದಂಗೆ ವಾಪಸ್ ಅವರು ಒಳಗಡೆ ಹೋಗುವಂಥದ್ದು ರೇರೆಸ್ಟ್ ಕೇಸ್ಗಳು. ಏನೋ ಒಂದು ಪ್ರೆಷರ್ ಅಂತೂ ಖಂಡಿತ ಇದೆ ಈ ಕೇಸಲ್ಲಿ. ನನಗೂ ತುಂಬಾ ಸತಿ ಇದು ಅನ್ಸಿದ್ದಿದೆ. ನಾನು ಪ್ರಾಕ್ಟೀಸ್ ಮಾಡೋ ಅಡ್ವೊಕೇಟ್ ಆಗಿರೋದ್ರಿಂದ ಗೊತ್ತಾಗ್ತಾ ಇದೆ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ. ಬಟ್ ಡೆಫಿನೆಟ್ಲಿ ಇಲ್ ಬಿ ಔಟ್ ಆಫ್ ಡೇಂಜರ್. ಯಾಕಂದ್ರೆ ಸತ್ಯಮೇವ ಜಯತೆ. ಸತ್ಯ ಅಲ್ಲದೆ ಮತ್ತೇನ್ ಗೆಲ್ಲತ್ತೆ? ನ್ಯಾಯ ದೇವತೆ ಯಾರ ಪರವಾಗಿ ನಿಂತ್ಕೋತಾಳೆ? ಸ್ವಲ್ಪ ತಡ ಆದ್ರೂ ಸತ್ಯವಂತರ ಪರವಾಗಿ ನಿಂತ್ಕೊಳ್ಳೋದು ಅಂತ ಹೇಳಿ ನನಗೂ ನಂಬಿಕೆ ಇದೆ. ದರ್ಶನ್ ಅವರು ಯಾವುದೇ ತಪ್ಪು ಮಾಡಿರಲ್ಲ ಅಂತ ನಮ್ಮ ಆತ್ಮಸಾಕ್ಷಿ ಹೇಳ್ತಾ ಇರತ್ತೆ. ಜೊತೆಗೆ ನಿಮಗೂ ಅನಿಸ್ತಾ ಇರತ್ತೆ ಹೌದು, ಆದ್ರೂ ಯಾಕೆ ಒಳಗಡೆ ಪರೀಕ್ಷಾ ಕಾಲ. ಒಂದ್ಸತಿ ಸಿಕ್ಕಾಕೊಂಡ್ಮೇಲೆ ಅದರಿಂದ ಹೊರಗಡೆ ಬರಕ್ಕೆ ಇಟ್ ಟೇಕ್ಸ್ ಸಮ್ ಟೈಮ್. ಸರಿ ಇರ್ಲಿ, ಈಗ ಎವಿಡೆನ್ಸ್ ನಡೀತಾ ಇದೆ. ಆದ್ರೆ ನಾವ್ ಯಾಕೆ ಅವ್ರಿಗೆ ಪ್ರಮೋಷನ್ ಕೊಡ್ಬೇಕು ಅಂತ ಹೇಳಿದ್ರೆ, ಸಿನಿಮಾ ಡೈಲಾಗ್ ಸಖತ್ತಾಗಿದೆ ಅನ್ನಿಸ್ತು, ಸಾಂಗ್ ಒಂದು ನೋಡಿದೀವಿ ಚೆನ್ನಾಗಿದೆ ಅನ್ನಿಸ್ತು. ಕನ್ನಡ ಸಿನಿಮಾ ನಾವಲ್ದೆ ಮತ್ಯಾರಿಗೂ ಗೆಲ್ಲಿಸ್ತಾರೆ, ಅವ್ರು ಬೇರೆ ಹೇಳ್ಬಿಟ್ಟಿದ್ದಾರೆ ಬರ್ತಾ ಇದ್ದೀನಿ ಚಿನ್ನ ಅಂತ, ಬನ್ನಿ ಬಾಸ್ ಅಂತ ನಾವು ಹೇಳ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಎಲ್ರು ಆ ಪ್ರಮೋಷನ್ ವಿಡಿಯೋ ಏನಿದೆ, ಆದ್ರೆ ಆ ಟ್ರೈಲರ್ ರಿಲೀಸ್ಗಿಂತ ಮೊದಲು ಒಂದು ಪ್ರಮೋಷನ್ ವಿಡಿಯೋ ಏನಿದೆ, ಎಲ್ರು ಒಂದ್ಸತಿ ಅವ್ರ ಪೇಜಲ್ಲಿ ಹೋಗಿ ಚೆಕ್ ಮಾಡಿ, ಜೊತೆಗೆ ಅದನ್ನ ಹೆಚ್ಚು ಶೇರ್ ಮಾಡಿ, ಸ್ಟೇಟಸ್ ಹಾಕೊಳ್ಳಿ. ನಿಮಗ್ ಬೇಕಾದಂಗೆ ನೀವು ಸೆಲೆಬ್ರೇಟ್ ಮಾಡಿ. ಅವ್ರಿಗೆ ಎಷ್ಟು ಖುಷಿ ಇದೆ ಸೆಲೆಬ್ರಿಟೀಸ್ ಅಂದ್ರೆ ಅವರ ಅಭಿಮಾನಿಗಳು ಅಂದ್ರೆ ಅವ್ರ ಎದೆ ಮೇಲೆನೆ ಅಚ್ಚಾಕ್ಸ್ಕೊಂಡಿದ್ದಾರೆ, ನನ್ನ ಅಭಿಮಾನಿಗಳೇ ನನ್ನ ಸೆಲೆಬ್ರಿಟೀಸ್ ಅಂತ. ಹಾಗೆ ನೀವು ನಿಮ್ಮ ಅಭಿಮಾನನ ನೀವು ಅಚ್ಚಾಕ್ಸ್ಕೋಬೇಕಾಗಿಲ್ಲ, ಅಟ್ಲೀಸ್ಟ್ ಪ್ರಮೋಷನ್ ಮಾಡಿ. ಜೊತೆಗೆ ಗಿಲ್ಲಿಗೂ ಸ್ವಲ್ಪ ಪ್ರಮೋಷನ್ ಕೊಡಿ. ಯಾಕಂದ್ರೆ ಗಿಲ್ಲಿ ಕೂಡ ಪಾಪ ಗಿಲ್ಲಿ ಗೆಲ್ಲೋ ಮೆಟೀರಿಯಲ್. ಯಾಕಂದ್ರೆ ಅಷ್ಟು ಹ್ಯೂಮರಸ್ ಆಗಿ ಅಷ್ಟು ಜೀವಿಸ್ತಾ ಇದ್ದಾನೆ ಆ ವ್ಯಕ್ತಿ. ಜೀವನನ ಜೀವಿಸೋದು ಆ ವ್ಯಕ್ತಿ ನೋಡಿ ಒಂದಷ್ಟು ಜನ ಕಲಿಬೇಕಾಗಿದೆ. ಯಾವಾಗ್ಲೂ ಮುಖ ಉದಿಸ್ಕೊಂಡು ಕೋಟಿಗಟ್ಲೆ ಹಣ ಇದ್ರೂನು, ಕಾರ್ ಇದ್ರು, ಬಂಗ್ಲಾ ಇದ್ರು, ನನ್ಗದಿಲ್ಲ ಇದಿಲ್ಲ ಅಂತ ಹೇಳಿ ನೊಂದು ಬೆಂದು ಸಾಯ್ತಾ ಇರೋ ಈ ಕಾಲದಲ್ಲಿ ಒಂದು 10-15 ಟ್ಯಾಬ್ಲೆಟ್ಸ್ ಇಟ್ಕೊಂಡು ಬದುಕೋ ಈ ಕಾಲದಲ್ಲಿ ಆ ವ್ಯಕ್ತಿ ಸಿಂಪಲ್ ಆಗಿ ಜೀವನ ಮಾಡ್ತಾ ಇದ್ದಾನೆ. ವೆರಿ ವೆರಿ ಸಿಂಪಲ್. ನಾನು ಹೆಂಗ್ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀನಿ, ಆಕಾರ ಊಕಾರ ಸರಿ ಮಾಡ್ಕೊ ಅಂತ ಜಾನ್ವಿ ಒಂದ್ಸತಿ ಹೇಳ್ದಾಗ ತಾಲೇನೆ ಕೆಡಿಸ್ಕೊಂಡಿಲ್ಲ. ನಾನ್ ಮಾತಾಡೋದು ಹೆಂಗೆ, ನಿಮ್ಗೆ ಅರ್ಥ ಆಗ್ತಾ ಇದ್ಯಾ? ಅದು ಮುಖ್ಯ. ಕಮ್ಯುನಿಕೇಶನ್ ಅಂದ್ರೆ ಏನ್ ಗೊತ್ತಾ? ನಾವು ಹೇಳೋದು ಎದುರುಗಡೆ ಇರೋನ್ಗೆ ಅರ್ಥ ಆಗ್ಬೇಕು, ಅಷ್ಟೇ ಕಮ್ಯುನಿಕೇಶನ್. ಅದ್ರಲ್ಲಿ ಆ ಇದೆಯಾ ಹೂ ಇದೆಯಾ ಅಂತೆಲ್ಲ ಇಲ್ಲ. ನಾನು ಹೇಳಿರೋದು ನಿನ್ಗೆ ಅರ್ಥ ಆಗಿದ್ಯಾ ಅನ್ನೋದು ಮುಖ್ಯ ಆಗತ್ತೆ. ನಾನು ಹೇಳ್ತಾ ಇರೋದು ಸರಿಯಾಗಿದ್ಯಾ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಸೊ ಈ ತರ ಸಿಲ್ಲಿ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳದೆ ಸಿಕ್ಕಾಪಟ್ಟೆ ಜಾಲಿಯಾಗಿ ಜೀವನ ಮಾಡ್ತಾ ಇರೋ ಗಿಲ್ಲಿ ನೋಡಿ ಕಲೀರಿ ಅಂತ ಕೂಡ ನಾನು ಹೇಳ್ತೀನಿ ಕೆಲವು ಅತೃಪ್ತ ಆತ್ಮಗಳಿಗೆ. ಯಾಕಂದ್ರೆ ನನ್ನ ವಿಡಿಯೋದಲ್ಲೂ ಬಂದ್ಬಿಟ್ಟು ಕೆಲವೊಂದು ಅತೃಪ್ತ ಆತ್ಮಗಳು ಆಕಾರ ಊಕಾರ ಅಂತ ಇನ್ನೇನೋ ಬರಿತಾ ಇರ್ತಾರೆ. ಐ ಲಿಟ್ರಲಿ ಡೋಂಟ್ ಕೇರ್ ಅಂತ ಹೇಳ್ತೀನಿ. ನಾನು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಯಾಕಂದ್ರೆ ನನ್ನಷ್ಟು ಶುದ್ಧವಾಗಿ ಯಾವನ್ಗುರು ಕನ್ನಡ ಮಾತಾಡ್ತಾನೆ? ಬೆಳಗಿಂದ ರಾತ್ರಿವರೆಗೂ ಬೇಕಪ್ ಟೈಮಿಂದ ಬೆಡ್ ಟೈಮ್ ವರೆಗೂ ಕನ್ನಡನೇ ಮಾತಾಡೋದು ನಾನು. ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದು ಕನ್ನಡದಲ್ಲೇ ಹೋಗೋ ಅಂತ ಒಂದು ಹೆಣ್ಮಗಳು ನಾನು. ಮತ್ ನಾನ್ ಯಾಕೆ ತಲೆ ಕೆಡಿಸ್ಕೋಬೇಕು? ಸೊ ಐ ಡೋಂಟ್ ಕೇರ್ ಅಬೌಟ್ ದೋಸ್ ಪೀಪಲ್ ಅಂತ ಹೇಳ್ತಾ ಇರ್ಲಿ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಅರ್ಥ ಆಯ್ತೇನ್ರೋ? ಇನ್ಮೇಲೆ ಯಾರು ಬಂದ ಕಮೆಂಟ್ ಆಗ್ತಿರೋ ಅವ್ರಿಗೆ ಈ ಲಾಸ್ಟ್ ಲೈನ್ಸ್ ಅಂತ ಹೇಳ್ತಾ, ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.